ನಿಮಿಷಾ ಪ್ರಿಯಾ 36 ವರ್ಷ ಭಾರತೀಯ ನರ್ಸ್ 2017ರಲ್ಲಿ ಯೆಮೆನ್ ಪ್ರಜೆಯ ಕೊಲೆ ಪ್ರಕರಣದಲ್ಲಿ ಶಿಕ್ಷೆಗೊಳಗಾದ ನಂತರ 2018ರಿಂದ ಯೆಮೆನ್ನ ಕೇಂದ್ರ ಕಾರಾಗೃಹದಲ್ಲಿ ಮರಣದಂಡನೆ ಶಿಕ್ಷೆ ಅನುಭವಿಸುತ್ತಿದ್ದಾರೆ. ಅವರನ್ನು ಜುಲೈ 16, 2025ರಂದು ಗಲ್ಲಿಗೇರಿಸಲು ನಿರ್ಧರಿಸಲಾಗಿದೆ. ಪ್ರಿಯಾ ಕೇರಳದ ಪಾಲಕ್ಕಾಡ್ನ ಕೊಲ್ಲೆಂಗೋಡ್ನಲ್ಲಿ ಬೆಳೆದರು. ಅಲ್ಲಿ ಅವರು ಶಾಲೆಯಲ್ಲಿ ಉತ್ತಮ ಸಾಧನೆ ಮಾಡಿದರು. ಸ್ಥಳೀಯ ಚರ್ಚ್ ಅವಳನ್ನು ಆರ್ಥಿಕವಾಗಿ ಬೆಂಬಲಿಸಿತು, ನರ್ಸಿಂಗ್ ಕೋರ್ಸ್ ಅನ್ನು ಪೂರ್ಣಗೊಳಿಸಲು ಅವಕಾಶ ಮಾಡಿಕೊಟ್ಟಿತು. ಆದಾಗ್ಯೂ ಪ್ರಿಯಾ ತನ್ನ ನರ್ಸಿಂಗ್ ಅಧ್ಯಯನವನ್ನು ಪ್ರಾರಂಭಿಸುವ ಮೊದಲು ಶಾಲಾ ಬಿಡುವ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗದ ಕಾರಣ ಕೇರಳದಲ್ಲಿ ನರ್ಸ್ ಆಗಿ ಕೆಲಸ ಮಾಡಲು ಸಾಧ್ಯವಾಗಲಿಲ್ಲ. 2008ರಲ್ಲಿ ಪ್ರಿಯಾ ಕೇರಳದಿಂದ ಯೆಮೆನ್ಗೆ ಕೆಲಸಕ್ಕಾಗಿ ಸ್ಥಳಾಂತರಗೊಂಡರು. ಯೆಮನ್ನಲ್ಲಿ ಅವರು ದೇಶದ ರಾಜಧಾನಿ ಸನಾದಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡಿದರು. 2014ರಲ್ಲಿ ಪ್ರಿಯಾ ತನ್ನದೇ ಆದ ಕ್ಲಿನಿಕ್ ಅನ್ನು ಪ್ರಾರಂಭಿಸುವ ಭರವಸೆಯೊಂದಿಗೆ ತನ್ನ ಕೆಲಸವನ್ನು ತೊರೆದರು. ಯೆಮೆನ್ ಕಾನೂನಿನ ಪ್ರಕಾರ ಪ್ರಿಯಾಗೆ ಯೆಮೆನ್ ವ್ಯವಹಾರ ಪಾಲುದಾರರ ಅಗತ್ಯವಿತ್ತು. ಆದ್ದರಿಂದ ಅವರು ಜವಳಿ ಅಂಗಡಿಯನ್ನು ಹೊಂದಿದ್ದ ಸ್ಥಳೀಯ ಉದ್ಯಮಿ ತಲಾಲ್ ಅಬ್ದೋ ಮಹ್ದಿ ಅವರನ್ನು ನೇಮಿಸಿಕೊಂಡರು. 2015ರ ಆರಂಭದಲ್ಲಿ ಪ್ರಿಯಾ 14 ಹಾಸಿಗೆಗಳ ಸೌಲಭ್ಯವಾದ ಅಲ್ ಅಮಾನ್ ವೈದ್ಯಕೀಯ ಚಿಕಿತ್ಸಾಲಯವನ್ನು ತೆರೆದರು. ಅವರು ಮತ್ತು ಅವರ ಪತಿ ಎರವಲು ಪಡೆದ ಹಣದಿಂದ ಈ ಸ್ಥಳಾಂತರಕ್ಕೆ ಹಣಕಾಸು ಒದಗಿಸಿದರು. ಮಾರ್ಚ್ 2015ರಲ್ಲಿ ಯೆಮೆನ್ ಅಂತರ್ಯುದ್ಧ ಭುಗಿಲೆದ್ದ ನಂತರ ಪ್ರಿಯಾ ತಮ್ಮ ಚಿಕಿತ್ಸಾಲಯದಲ್ಲಿ ಹೂಡಿಕೆ ಮಾಡಿದ ಹಣವನ್ನು ಪರಿಗಣಿಸಿ ದೇಶದಲ್ಲಿಯೇ ಇರಲು ನಿರ್ಧರಿಸಿದರು. ಪ್ರಿಯಾ ಅವರ ವ್ಯವಹಾರ ಪಾಲುದಾರ ಮಹ್ದಿಯೊಂದಿಗೆ ಸಹ ಸಮಸ್ಯೆಗಳನ್ನು ಹೊಂದಲು ಪ್ರಾರಂಭಿಸಿದರು. ಪ್ರಿಯಾ ಪ್ರಕಾರ ಅವನು ಅವಳಿಂದ ಹಣವನ್ನು ಕದ್ದನು, ದೈಹಿಕವಾಗಿ ಅವಳನ್ನು ಬೆದರಿಸಿದನು ಮತ್ತು ಕೆಲವೊಮ್ಮೆ ತನ್ನ ಪತಿ ಎಂದು ಹೇಳಿಕೊಂಡನು. ಅವನು ಅವಳ ಪಾಸ್ಪೋರ್ಟ್ ಮತ್ತು ದಾಖಲೆಗಳನ್ನು ಸಹ ವಶಪಡಿಸಿಕೊಂಡನು ಮತ್ತು ಭಾರತದಲ್ಲಿನ ತನ್ನ ಕುಟುಂಬದೊಂದಿಗೆ ಮಾತನಾಡದಂತೆ ತಡೆಯುತ್ತಿದ್ದನು. ಪ್ರಿಯಾ ತನ್ನ ವರ್ತನೆಯ ಬಗ್ಗೆ 2016ರಲ್ಲಿ ಪೊಲೀಸರಿಗೆ ವರದಿ ಮಾಡಿದರೂ ಅವರು ಅವಳಿಗೆ ಸಹಾಯ ಮಾಡಲು ಮಧ್ಯಪ್ರವೇಶಿಸಲಿಲ್ಲ. ಜುಲೈ 2017ರಲ್ಲಿ ಪ್ರಿಯಾ ತಲಾಲ್ ಅಬ್ದೋ ಮಹ್ದಿಗೆ ಕೆಟಮೈನ್ ಡೋಸ್ ನೀಡಿದ್ದರಿಂದ ಅವರು ಮಿತಿಮೀರಿದ ಸೇವನೆಯಿಂದ ಸಾವನ್ನಪ್ಪಿದರು. ಪ್ರಿಯಾ ಮತ್ತು ಅವರ ವಕೀಲರ ಪ್ರಕಾರ ಅವರು ಮಹ್ದಿಯನ್ನು ಶಾಂತಗೊಳಿಸಲು ಯೋಜಿಸಿದ್ದರು, ಇದರಿಂದಾಗಿ ಅವರ ಪಾಸ್ಪೋರ್ಟ್ ಮತ್ತು ಇತರ ದಾಖಲೆಗಳನ್ನು ಅವನ ನಿಯಂತ್ರಣದಿಂದ ಮರಳಿ ಪಡೆಯಲು ಅವಕಾಶ ಮಾಡಿಕೊಟ್ಟರು. ಮಹ್ದಿ ನಿಧನರಾದ ನಂತರ ಪ್ರಿಯಾ ಇನ್ನೊಬ್ಬ ನರ್ಸ್ ಅನ್ನು ಸಂಪರ್ಕಿಸಿದರು. ಅವರು ಮಹ್ದಿಯ ದೇಹವನ್ನು ಕತ್ತರಿಸಿ ನೀರಿನ ಟ್ಯಾಂಕ್ನಲ್ಲಿ ವಿಲೇವಾರಿ ಮಾಡಿದರು. ಆಗಸ್ಟ್ 2017ರಲ್ಲಿ ಸೌದಿ ಅರೇಬಿಯಾದೊಂದಿಗೆ ಯೆಮೆನ್ನ ಗಡಿಯ ಬಳಿ ಪ್ರಿಯಾಳನ್ನು ಬಂಧಿಸಲಾಯಿತು. ಆ ಸಮಯದಲ್ಲಿ ಸುದ್ದಿ ಮಾಧ್ಯಮಗಳು ಇಬ್ಬರೂ ವಿವಾಹವಾಗಿದ್ದಾರೆ ಎಂದು ಸುಳ್ಳು ವರದಿ ಮಾಡಿದ್ದವು. ಆಕೆಯ ಸಹಚರನನ್ನು ಸಹ ಬಂಧಿಸಿ ಜೀವಾವಧಿ ಶಿಕ್ಷೆ ವಿಧಿಸಲಾಯಿತು. 2018ರಲ್ಲಿ ಪ್ರಿಯಾಳ ವಿಚಾರಣೆ ನಡೆಸಿ ಮಹ್ದಿ ಕೊಲೆಗೆ ಶಿಕ್ಷೆ ವಿಧಿಸಲಾಯಿತು ಮತ್ತು ಮರಣದಂಡನೆ ವಿಧಿಸಲಾಯಿತು. ಭಾರತೀಯ ಸುಪ್ರೀಂ ಕೋರ್ಟ್ ವಕೀಲ ಕೆಆರ್ ಸುಭಾಷ್ ಚಂದ್ರನ್ ಅವರ ಪ್ರಕಾರ ಪ್ರಿಯಾಳ ವಿಚಾರಣೆಯನ್ನು ಸಂಪೂರ್ಣವಾಗಿ ಅರೇಬಿಕ್ ಭಾಷೆಯಲ್ಲಿ ನಡೆಸಲಾಯಿತು. ಪ್ರಿಯಾ ಮಾತನಾಡುವುದಿಲ್ಲ ಮತ್ತು ಆಕೆಗೆ ದುಭಾಷಿ ಅಥವಾ ವಕೀಲರನ್ನು ನೀಡಲಾಗಿಲ್ಲ. ಚಂದ್ರನ್ ಮತ್ತು ಪ್ರಿಯಾಳ ಇತರ ಬೆಂಬಲಿಗರು ಈ ಅಂಶಗಳಿಂದಾಗಿ ಮರು ವಿಚಾರಣೆಗೆ ಒತ್ತಾಯಿಸಿದ್ದಾರೆ. ಜೂನ್ 2018ರಲ್ಲಿ ಪ್ರಿಯಾಳನ್ನು ಅಲ್ ಬೇಡಾ ಜೈಲಿನಿಂದ ಸನಾದ ಜೈಲಿಗೆ ಸ್ಥಳಾಂತರಿಸಲಾಯಿತು. 2020ರಲ್ಲಿ ಪ್ರಿಯಾಳನ್ನು ಮತ್ತೆ ವಿಚಾರಣೆಗೆ ಒಳಪಡಿಸಲಾಯಿತು, ಅದೇ ರೀತಿಯ ಫಲಿತಾಂಶದೊಂದಿಗೆ. ಅದೇ ವರ್ಷ ಪ್ರಿಯಾಳ ಸಂಬಂಧಿಕರು ಮತ್ತು ಇತರ ಬೆಂಬಲಿಗರು ಸೇವ್ ನಿಮಿಷಾ ಪ್ರಿಯಾ ಇಂಟರ್ನ್ಯಾಷನಲ್ ಆಕ್ಷನ್ ಕೌನ್ಸಿಲ್ ಅನ್ನು ರಚಿಸಿದರು. ಅದರ ರಚನೆಯ ನಂತರ ಈ ಗುಂಪು ಪ್ರಿಯಾಳ ಬಿಡುಗಡೆಗಾಗಿ ಮಾತುಕತೆ ನಡೆಸಲು ಕೆಲಸ ಮಾಡಿದೆ. ಜೈಲಿನಲ್ಲಿರುವಾಗ ಪ್ರಿಯಾ ತನ್ನ ಸಹ ಮಹಿಳಾ ಕೈದಿಗಳೊಂದಿಗೆ ಬಾಂಧವ್ಯವನ್ನು ಸ್ಥಾಪಿಸಿದ್ದಾಳೆ, ಅವರು ಅವಳ ಸಂಭಾವ್ಯ ಬಿಡುಗಡೆಯನ್ನು ಸಹ ಬೆಂಬಲಿಸಿದ್ದಾರೆ. ನವೆಂಬರ್ 2023ರಲ್ಲಿ ಯೆಮೆನ್ನ ಸುಪ್ರೀಂ ಜುಡಿಷಿಯಲ್ ಕೌನ್ಸಿಲ್ ಪ್ರಿಯಾಳ ಮನವಿಯನ್ನು ತಿರಸ್ಕರಿಸಿತು. ಏಪ್ರಿಲ್ 2024ರಲ್ಲಿ ಪ್ರಿಯಾಳ ತಾಯಿ, ಪತಿ ಮತ್ತು ಮಗಳು ಪ್ರಿಯಾಳನ್ನು ಭೇಟಿಯಾಗುವ ಮತ್ತು ಮಹ್ದಿ ಕುಟುಂಬದೊಂದಿಗೆ ಮಾತನಾಡುವ ಯೋಜನೆಗಳೊಂದಿಗೆ ಯೆಮೆನ್ಗೆ ಭೇಟಿ ನೀಡಲು ಸಾಧ್ಯವಾಯಿತು. ಈ ಮೂವರು ಈ ಹಿಂದೆ ಯೆಮೆನ್ಗೆ ಭೇಟಿ ನೀಡಲು ಸಾಧ್ಯವಾಗಲಿಲ್ಲ, ಏಕೆಂದರೆ 2017ರಲ್ಲಿ ಭಾರತವು ವಿಶೇಷ ಅನುಮತಿಯಿಲ್ಲದೆ ನಾಗರಿಕರು ಯೆಮೆನ್ಗೆ ಪ್ರಯಾಣಿಸುವುದನ್ನು ನಿಷೇಧಿಸಿತು. ಪ್ರಿಯಾ ಮತ್ತು ಆಕೆಯ ತಾಯಿ ಏಪ್ರಿಲ್ 24ರಂದು ಭೇಟಿಯಾಗಲು ಸಾಧ್ಯವಾಯಿತು. ಪ್ರಿಯಾಳ ಬಿಡುಗಡೆಗೆ ಪ್ರತಿಯಾಗಿ ಮಹ್ದಿ ಕುಟುಂಬಕ್ಕೆ ನೀಡಲು ಹಣವನ್ನು ಸಂಗ್ರಹಿಸಲು ಪ್ರಿಯಾಳ ಬಿಡುಗಡೆಯ ಪರ ವಕೀಲರು ಕೆಲಸ ಮಾಡಿದ್ದಾರೆ. ಜೂನ್ 2024ರ ಹೊತ್ತಿಗೆ ಪ್ರಿಯಾಳ ಬಿಡುಗಡೆಗಾಗಿ $40,000 ಸಂಗ್ರಹಿಸಲಾಗಿತ್ತು, ಅದರಲ್ಲಿ ಅರ್ಧದಷ್ಟು ಹಣವನ್ನು ನಂತರ ಸನಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿಗೆ ವರ್ಗಾಯಿಸಲಾಯಿತು.
ಸೆಪ್ಟೆಂಬರ್ 2024ರ ಹೊತ್ತಿಗೆ ಮಾತುಕತೆಗಳು ಸ್ಥಗಿತಗೊಂಡಿವೆ. ಪ್ರಿಯಾಳ ತಾಯಿ ಜನವರಿ 2025ರ ಆರಂಭದಲ್ಲಿ ಸನಾದಲ್ಲಿಯೇ ಇದ್ದರು. ಮಲ್ದಿ ಕುಟುಂಬದೊಂದಿಗೆ ಮಾತುಕತೆಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಡಿಸೆಂಬರ್ 2024ರ ಅಂತ್ಯದಲ್ಲಿ ಯೆಮೆನ್ ಅಧ್ಯಕ್ಷ ರಶಾದ್ ಅಲ್ದಲಿಮೆ ಪ್ರಿಯಾಳ ಮರಣದಂಡನೆಯನ್ನು ಅನುಮೋದಿಸಿದರು. ಜುಲೈ 16ರಂದು ಆಕೆಯನ್ನು ಗಲ್ಲಿಗೇರಿಸಲು ನಿರ್ಧರಿಸಲಾಗಿದೆ.